ಅಮ್ಮ 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 ಏನೇ ಅದು? ಅಮ್ಮ ಬಾಮ ಇಲ್ಲಿ ಬೇಗ ಬಾಮ. ಅಮ್ಮ ಆಶಾ ಆಶಾ ಏನಮ್ಮ ಇದ್ಯಾವುದೋ ಕಳಬೇಕು ಬಂದಿತ್ತಮ್ಮ. ನನ್ನ ಮಲ್ಕೊಂಡಿದ್ರೆ ನನ್ನ ಮೇಲೆ ಎಲ್ಲ ಓಡಾಡ್ತಿದ್ದೆ, ಅದಕ್ಕೆ ಹೊಡಿತಾ ಇದ್ದೀನಿ. ಬೆಕ್ ಸಿಕ್ಕಾಕಂತಮ್ಮ. ಅಯ್ಯೋ ಬೆಕ್ಕಲ್ಲಪ್ಪ, ಬೆಕ್ಕಮ್ಮ, ಇದು ಕಳಬೇಕು. ಅಯ್ಯೋ ಅಮ್ಮ ಏನಮ್ಮ ಇದು? ಎದ್ದೇಳೆ ಎದ್ದೇಳೆ ಬೇಗ, ಅವ್ನಿಗೆ ಕಣ್ ಕಾಣಿಸ್ತಿದ್ದೀನಿ. ಸರಿಯಾಗಿ ಹೊಡ್ತಿದ್ದೀನಮ್ಮ, ಇನ್ನೊಂದ್ಸತಿ ಬರಲ್ಲ ಕಳ್ಬೇಕು. ಬರ್ಲಿ ಇನ್ನೊಂದ್ಸರಿ, ಅದಕ್ಕೆ ಕೈಯೋ ಕಾಲ ಮುರಿತೀನಿ, ನೋಡ್ತಾ ಇರಮ್ಮ. ಅಯ್ಯೋ ಬೆಕ್ಕು ಕಲ್ಲಪ್ಪ ಹೊಡೆದಿದ್ದು ನಿಮ್ಮ ಅಕ್ಕನ್ಗೆ. ಅಯ್ಯೋ ಎಂತ ಕೆಲಸ ಆಗೋಯ್ತು? ಸಂಗೀತಕ್ಕ ಹಾ ಅಲ್ಲಿಂದ ಹೇಳೋ ಕೇಳಿಸ್ತದೆ. ಅಯ್ಯೋ ನಾನು ನಿನ್ನ ಹೊಡೆದ್ಬಿಟ್ನಕ್ಕ. ಯಾವ್ದೋ ಬೆಕ್ಕು ಅಂತ ಹೇಳಿ ಹೊಡೆದ್ಬಿಟ್ನಲ್ಲಕ್ಕ. ಜೋರಾಗಿ ತಗಿತಾ? ಇಲ್ಲ ಬೆಣ್ಣೆ ಹಂಗೆ ತಗಿತು. ಅಯ್ಯೋ ನೀನು ಹೊಟ್ಟೆ ಉದ್ಯೋಗ ಹೇಳಿ ಯಾಕೋ ಅಲ್ಲಿ ನೋಡಿದ್ರೆ ಅವಾಗ ಹಂಗೆ ಜಾಡಿಸ್ದೆ, ಇಲ್ಲಿ ನೋಡಿದ್ರೆ ಹಿಂಗೆ ಜಾಡಿಸ್ತಾ ಇದೆಯಾ? ಅಯ್ಯೋ ಅಕ್ಕ ಏನಾಯ್ತಕ್ಕ? ತಡಿಯೋಕೆ ಬಂದೆ. ನೀನು ಅಲ್ಲೇರು ಅಮ್ಮ. ನಮ್ಮ ಯಜಮಾನ್ರಕ್ಕ ಅಡುಗೆ ಮಾಡಿಕೊರಿಲ್ಲಮ್ಮ ಪಾಪ. ಅಪ್ಪನ ಹೋಟ್ಲಾಗೆ ಊಟ ಮಾಡ್ತಾನೆ. ನಾನು ಮನೆಗೆ ಹೋಗ್ಬೇಕಮ್ಮ. ಇರಕ್ಕ ಅಮ್ಮನಿಗೆ ಏನಾದರೂ ಸಹಾಯ ಮಾಡಿಕೊಟ್ಕೊಂಡು ಇಲ್ಲೇ ಇರಕ್ಕ. ನೀನು ಹೋಗ್ಬೇಡ ಸಂಗೀತಕ್ಕ. ಇಲ್ಲಪ್ಪ ಇಲ್ಲ ನಾನು ಮಾತ್ರ ಇರಲ್ಲಪ್ಪ ಇಲ್ಲೇ. ನನ್ನ ಕೈಲಾಗಲ್ಲ ಪಾಪ. ನಮ್ಮ ಯಜಮಾನ್ರು ದಿನ ಹೋಟ್ಲಾಗ ತಿಂದು ಆ ಸೋಡಾ ಹಾಕಿರ್ತಾರೆ, ಏನೇನೋ ಮಸಾಲೆಗಳು ಹಾಕಿರ್ತಾರೆ. ಗ್ಯಾಸ್ಟಿಕ್ಕು ಅಂತಾನೆ. ಇನ್ಮೇಲೆ ನೀಟಾಗಿ ಮನೆಗೆ ಅಡುಗೆ ಮಾಡ್ಕೊಡ್ತೀನಿ. ಬಾವನು ಇಲ್ಲಿಗೆ ಬರ್ತಾರೆ ಬಿಡಕ್ಕ. ಯಾಕೆ ನಿಮ್ಮ ಬಾವನಿಗೆ ಇಟ್ಕೊಂಡು ಗ್ಯಾಸ್ ಬೇಕು ಅಂತಿದ್ಯಾ? ಅಯ್ಯೋ ಇಲ್ಲ ಅಕ್ಕ, ಕಲಬೇಕು ಬಂತು ಅಂತಂದ್ಬಿಟ್ಟು ನಾನು ಹೊಡೆದಿದ್ದೆ ಅಷ್ಟೇ ಅಕ್ಕ. ನನಗೆ ನೀನು ಅಂತ ಗೊತ್ತಾಗಿಲ್ಲ ಅಕ್ಕ. ನೀನು ಸವಾಸನೆ ಬೇಡಪ್ಪ. ನಿನ್ನ ಕೈಲಿ ಎಟ್ಟು ತಿಂದು ನನ್ನ ಮೈ ಕೈಯೆಲ್ಲ ನೋವು ಬರ್ತೈತೆ. ಯಾವತ್ತೂ ಇಂಥ ಎಟ್ಟು ತಿಂದಿಲ್ಲ ನಾನು. ಅಮ್ಮ ನಾನು ಓದ್ತೀನಮ್ಮ. ದೇವ್ರು ಒಳ್ಳೇದು ಮಾಡ್ಲಮ್ಮ. ನಿನ್ನ ಮನೆ ನೀನು ಸೇರ್ಕಮ್ಮ. ಅಮ್ಮ ಓದ್ ಬರ್ತೀನಮ್ಮ. ಓದ್ ಬಾ ಅಮ್ಮ. ಹೆಂಗೆ ನನ್ನ ಐಡಿಯಾ? ಅಯ್ಯೋ ನಿನ್ನ ಬೇಕಾಗಿಲ್ಲ ನಿನಗೆಲ್ಲ ಮಾಡಿದ್ದು. ಮತ್ತೆ ಇನ್ನು ಯಾವಾಗಮ್ಮ ಸಂಸಾರ ಅಂತ ಮಾಡೋದು? ಇಷ್ಟು ವರ್ಷ ಆಯ್ತು, ಒಂದು ಮಗು ಇಲ್ಲ, ಒಂದು ಜವಾಬ್ದಾರಿ ಇಲ್ಲ. ನೋಡಿದವ್ರು ಏನು ಅನ್ಕೊಂತಾರೆ? ಆಶಾ ಯಾಕಮ್ಮ ಇಷ್ಟು ಮುಂದಕ್ಕೆ ಬಂದು ಹಿಂಗೆ ನಿಂತ್ಕೊಂಡಿದ್ಯಾ? ಆಶಾ ನಿಜ ಹೇಳು, ನಿನ್ ಕಣ್ಣು ಕಾಣಿಸ್ತಾ ಇತ್ತಾನೆ? ಅಯ್ಯೋ ನಿಜ ಹೇಳ್ತಾ ಇದೆಯಾ ಕಂದ? ಹೂನಮ್ಮ. ಯಾಕಮ್ಮ ಅದಕ್ಕೂ ಹೇಳ್ತಾ ಇದೆಯಾ? ಅಯ್ಯೋ ನನ್ನ ಕಂದನೆ, ಎಲ್ಲಿ ನನ್ನ ಮಗು ಕೂಡನಾಗ್ಬಿಟ್ಟು ಅಂತ ಭಯ ಆಗ್ಬಿಟ್ಟಿತ್ತಲ್ಲೋ. ಏನೋ ಮಾಡಿದೆ, ಹೆಂಗೋ ಬಂತು ಕಣ್ಣು. ನನಗೆ ಗೊತ್ತಿಲ್ಲಮ್ಮ. ತಾತ ಅವತ್ತು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಕಣ್ಣು ಮುಚ್ಕೊಂತ ಹೇಳ್ತು ಅಷ್ಟೇ. ಆಮೇಲೆ ಏನೋ ತಣ್ಣಕ್ಕಿತ್ತು ಕಲ್ತಾರ. ವೈದೇಹಿ, ಸಂಗೀತ ಏನೋ ಊರಿಗೆ ಹೋಗ್ತೀನಿ ಅಂತ ಅವಳು ನೋಡ್ಬಾ ಇಲ್ಲಿ. ರೀ ಬನ್ರಿ ಇಲ್ಲಿ ಬೇಗ. ಯಾಕೆ ಏನಾಯ್ತು? ರೀ ಹರ್ಷ ಕಣ್ಣು ಕಾಣಿಸ್ತೈತ್ರಿ. ಆಶಾ ನಿಜ ಹೇಳ್ತಾ ಇದೀಯ ಮಗನೇ? ಹ್ಞೂ ಅಪ್ಪ, ಅವತ್ತು ರಾತ್ರಿ ತಾತ ದೇವಸ್ಥಾನ ಕರ್ಕೊಂಡೋಯ್ತು ನನ್ನನ್ನ. ಆಮೇಲೆ ಕಣ್ಣು ಮುಚ್ಕೊ ಅಂತ ಹೇಳ್ತು. ಕಣ್ಣು ಮುಚ್ಕೊಂಡೆ ಏನೋ ಕಲ್ತಾರ ತಣ್ಣಕ್ಕೈತೆ. ಆ ಕಲ್ಲನ್ನು ತಗೊಂಬಂದು ಕಣ್ಣ ಹತ್ರ ಇತ್ತಷ್ಟೇ. ಒಂದು ಸ್ವಲ್ಪ ಹೊತ್ತು ಇಕ್ಬಿಟ್ಟು ಆಮೇಲೆ ಕಣ್ ಬಿಡು ಅಂತ ಹೇಳಿದ್ರು ತಾತ. ಕಣ್ ಬಿಟ್ಟೆ, ಕಣ್ ಕಾಣಿಸ್ತಾ ಇತ್ತು. ಅಯ್ಯೋ ಅಪ್ಪ, ಸಾಕು ಬಿಡಪ್ಪ. ಇನ್ನು ನಾವಿದ್ರೆ ಎಷ್ಟು ಹೋದ್ರೆ ಎಷ್ಟು. ಎಷ್ಟು ನೋವು ಪಡ್ತಾ ಇದ್ರಿ ನಾವು. ನಮ್ಮ ಮಗು ಬದುಕಿ ಬಾಳ್ಬೇಕಾಗಿರೋ ಅಂತ ಇವತ್ತು ಕಣ್ಣಲ್ಲಿ ಕಿತ್ಕೊಂಡ್ಬಿಟ್ಟಲ್ಲಪ್ಪ ದೇವ್ರೆ ಅಂತ. ಅಯ್ಯೋ ಮಗನೇ. ಅದಕ್ಕೆಪ್ಪ ಯಾರಿಗೂ ಹೇಳಿಲ್ಲ, ನೀವು ಯಾರಿಗೂ ಹೇಳ್ಬೇಡ್ರಿ, ಸೈಲೆಂಟ್ ಆಗಿರ್ರಿ. ಇವನು ಬೆಳಗ್ಗೆ ಚಂದ ನನ್ನನ್ನು ಸುಮ್ಮನೆ ಪಾರ್ಕ್ಗೆ ಅಂತ ಕರ್ಕೊಂಡೋದ್ನಲ್ಲಪ್ಪ, ಕೆರೆ ಒಳಗೆ ತಳ್ಳಿ ನನ್ನನ್ನು ಸಾಯಿಸ್ಬೇಕು ಅಂತ ನೋಡ್ದ. ಅಯ್ಯೋ ಭಗವಂತ, ಏನು ಹಿಂಗೆ ಹೇಳ್ತಾ ಇದೆಯಾ? ಅಲ್ಲಪ್ಪ ನಿನ್ನನ್ನು ಸಾಯಿಸಿದ್ರೆ ಅವ್ರಿಗೆ ಸಿಗೋದೇನಪ್ಪ? ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಹೂನಮ್ಮ. ಆಮೇಲೆ ನಾನೇ ಕಳ್ಬಿಟ್ಟೆ ನೀಕೆ. ಅಯ್ಯೋ ಆಮೇಲೆ ಅವನ ಜೊತೆ ಬಂದಿದ್ನಲ್ಲ ಅದ್ಯಾರೋ ಅಪ್ಪ, ಆ ಅಪ್ಪನ ಬಂದು ಕಾಪಾಡ್ದ. ನಾನು ಅನ್ಕೊಂಡೆ ಇವನೇನೋ ಕಿತಾಪತಿ ಮಾಡ್ತಾನೆ ಅಂತ. ನೋಡ್ದ ಎಂತ ಕೆಲಸ ಮಾಡ್ಬಿಟ್ನು. ಹೂನಪ್ಪ, ಮೊನ್ನೆನೂ ಹಂಗೆ ಪಾರ್ಕಲ್ಲಿ ಕುಳಿತುಬಿಟ್ಟು ಮರದ ಹತ್ರ ನಿಂತ್ಕೊಂಡಿದ್ದಂತೆ. ತಾತ ಕೇಳ್ತಾ ಇದ್ರು, ಯಾಕೆ ಮರದ ಹತ್ರ ನಿಂತ್ಕೊಂಡಿದ್ದೆ ನೀನು ಅಂತ ಅಂದ್ಬಿಟ್ಟು. ಇಲ್ಲ ಅಂತ ಹೇಳ್ತಾನಪ್ಪ ಅವನು. ಕಿಲಾಡಿ ಅವನು, ಅವನೇನು ಸಾಮಾನಿದ್ವನಲ್ಲ ಅವನು. ಅಯ್ಯೋ ನೀನು ಅವನ ಜೊತೆ ಹೋದಾಗಿಂದ ನಮ್ಗೆ ಜೀವದಾಗ ಜೀವ ಇಲ್ಲಪ್ಪ. ಹೋಗ್ಲಿ ಬಿಡಪ್ಪ. ಆ ಶಾನ್ ಬಗ್ರು 100 ವರ್ಷ ತಣ್ಣಗಿರ್ಲಿ. ಹೆಂಗೋ ಕಣ್ಣಿಗೆ ಬಂತಲ್ಲ ನನ್ನ ಮಗನ್ಗೆ, ಅಷ್ಟೇ ಸಾಕಪ್ಪ. ಹ್ಞೂ ಅಮ್ಮ, ಇದಕ್ಕೆಲ್ಲ ತಾತನೇ ಕಾರಣ ಅಮ್ಮ ಪಾಪ. ಅದಕ್ಕೇನೋ ನೀವೆಲ್ಲ ಇಷ್ಟು ಧೈರ್ಯವಾಗಿ ಮದುವೆ ಅಂತ ಮಾತಾಡ್ತಾ ಇದ್ದಿದ್ದು? ಹ್ಞೂ ಅಪ್ಪ, ನಾನು ಹೇಳಿದ್ದೆ ತಾತಗ ಹತ್ರ. ತಾತ ಇನ್ನೂ ಯಾರಿಗೂ ಹೇಳ್ಬೇಡಿ ವಿಷಯ ಅಂತ. ಇವಾಗ ಹೇಳಿದ್ರೆ ಏನಂತಪ್ಪ? ಸ್ವಲ್ಪ ದಿನ ಇರ್ಲಿ ಇರಪ್ಪ, ಯಾರು ಎಂಥವ್ರು ಅನ್ನೋದು ಗೊತ್ತಾಗುತ್ತಲ್ಲ ನಮ್ಗೆಲ್ಲನೂ. ಓ ಹಂಗೆ. ಓ ಸರಿನಪ್ಪ, ಆಯ್ತಪ್ಪ. ಹೆಂಗೋ ನೀನು ಸಂತೋಷವಾಗಿದ್ರೆ ನಂಗೆ ಅಷ್ಟೇ ಸಾಕಪ್ಪ. ಆ ಚಂದನ್ ಜೊತೆ ಜಾಸ್ತಿ ಸೇರ್ಬೇಡಪ್ಪ, ಅವ್ನು ಸರಿ ಇಲ್ಲ. ನಂಗೆ ಗೊತ್ತಾಯ್ತಪ್ಪ, ಅವತ್ತೇ ಗೊತ್ತಾಯ್ತು ನನಗೆ ಇವನೇನೋ ನಾಟಕ ಆಡ್ತಾವನೆ ಅಂತ. ಅದಕ್ಕೆ ನಾನು ಅವನ ಜೊತೆ ಹೋಗಿದ್ದು. ನೋಡ್ದಾ, ನನ್ನನ್ನು ನೀರು ತಳ್ಳಕ್ ಹೋದ, ನಾನೇ ತಳ್ಬಿಟ್ಟೆ ಅವನನ್ನ. ಅಯ್ಯೋ ಪಾಪಿ, ಯಾರನ್ನು ನಂಬಬಾರ್ದು ಇವಾಗಿನ ಕಾಲದಾಗೆ. ಅದೇ ಅಲ್ಲ, ಯಾರನ್ನು ನಂಬಾರ್ದು. ನಮ್ಮ ಆಯುಷೆಲ್ಲ ನೀನೇ ಹಾಕೊಂಡು ಬದುಕಪ್ಪ. ಅಮ್ಮ ನೀವಿಬ್ರು ಇದ್ರೆ ತಾನೇ ನಂಗೂ ಖುಷಿ. ಏನಂತ ಹೇಳ್ತಾ ಇದ್ರ ನೀವು? ಹಂಗೆಲ್ಲ ಮಾತಾಡ್ಬೇಡಮ್ಮ. ಹೆಂಗೋ ನೀನು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕಪ್ಪ. ನಾನು ಚೆನ್ನಾಗೇ ಇದ್ದೀನಪ್ಪ. ತಾತನು ನಮ್ಮ ಜೊತೆ ಇರೋವರೆಗೂ ನಾವು ಚೆನ್ನಾಗೇ ಇರ್ತೀವಿ. ಆ ಭಗವಂತನೇ ಅವ್ರ ಸಂಬಂಧ ಬೆಳ್ಸಂಗೆ ಮಾಡಿದ್ನೋ ಏನೋ. ಅದೇ ಬೇರೆಯವ್ರಾಗಿದ್ರೆ ನಾವು ಏನಪ್ಪ ಮಾಡೋದು? ಏನು ಮಾಡೋದು ಹೇಳು? ಹೆಂಗೋ ಕಣ್ಣು ಕಾಣಿಸ್ತದಲ್ಲ, ಅಷ್ಟೇ ಸಾಕು. ಸರಸ್ವತಿಯೇ, ಸರಸ್ವತಿಯೇ. ಏನೇನಮ್ಮ? ಏನೋ ನಮ್ಮನೆ ಎತ್ಕೊಂಡ್ಬಂತೀರಾ? ಎಲ್ಲ ನಿಮ್ಮ ಯಜಮಾನು ಇನ್ನ ಇಚ್ಚುಳಿನ ಬಂದಿಲ್ಲ, ಇನ್ನ ಬರ್ತಾನೆ ಇವಾಗ. ಯಾಕಮ್ಮ? ಏನೋ ಮಾತಾಡ್ಬೇಕಾಗಿತ್ಲೆ? ಹೌದೇ? ಅತ್ತಿದಪ್ಪ ಬರ್ತಾನ ಬಾ, ಅತ್ತಿದಪ್ಪ. ಕಾರುನೇ ಹತ್ತದ್ಲ ಅವಳು ಇಲ್ಲಿ ಆಪಡಿತ್ತು ಮಾತಾಡಂತೆ. ಅದಕ್ಕೆ ಬೇಂತುಳ ಅವಳು ತಟ ಮಾಡಕ ಹೋಲೆ. ತೆಳಾಚಿನ ಬಾ
ನೀನು ಕಕನು ದಾಡಿ ಹಾಕೊಂಡು ಓಡೆ. ಹೌದಾ, ಸರಿ ಸರಿ. ಏನಲ್ಲಮ್ಮ ಈ ರೀತಿ ಹಂಗೆ ಬಂದಿದ್ಯಾ? ಏನೋ ನಗು ಹತ್ರ? ಅಯ್ಯ ಏನೋ ಮಾತಾಡ್ಬೇಕ್ಲೆ, ಅದಕ್ಕೆ ಬಂದಿದ್ದೀನಿ. ಯಾರು ನಮ್ಮ ಲಪ್ಪನ ಹೇಳಿನೇ ಮಾತಾಡು ಅಂತ? ಇಲ್ಲ ಇಲ್ಲ, ನಾನೇ ಬಂದಿರೋದು. ಕೂತ್ಕ, ಬರ್ಲಿ ಕೂತ್ಕ. ಬಚನ್ ಇವಾಗ ಏನಲ್ಲಮ್ಮ ಬಂದಿರೋದು ನೀನು? ಅಯ್ಯ ಸುಮ್ಮನೆ ಬಂದಿದ್ದೀನಿ, ಬರ್ಕೊಡ್ತೇನೆ ಮಗಳ ಮನೆಗ. ಅಯ್ಯಲ್ಲಮ್ಮ ಬಾಳೆಲ್ಲಮ್ಮ, ನೀನ್ ಬಡಿ ಇನ್ಯಾರೇ ಬರಕು? ಸರಸ್ವತಿ ಸರಸ್ವತಿ ಆಗ ಬನ್ನೇನಮ್ಮ ಬಾಗ ಆಗಿನ ತಪತಿ 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 ಬುಗೋತಾಯ್ತಾನಲ್ಲಮ್ಮ. ಇದೀನಿ ಬಾ. ಓ ಏನತ್ತೆ? ಏನಿಲ್ಲಪ್ಪ. ಸರಸ್ವತಿ ಬಿಸಿ ಬಿಸಿ ಕಾಫಿ ಮಾಡ್ಕೊಡು ಸರಸ್ವತಿ ನಂಗೆ. ಮಾಡ್ಕೊತೀನಿ ಬಿರು. ನಮ್ಮ ಲಮ್ಮನ ನಿನ್ನ ಹತ್ರ ಮಾತಾಡಕಂತ ಬಾ, ಆಮೇಲೆ ಮಾಡ್ಕೊತೀನಿ. ಏನತ್ತೆ ಏನೋ ಮಾತಾಡ್ಬೇಕಂತಂತೆ? ಅಮ್ಮ ಮನೆಗೆ ಎಲ್ಲರೂ ಏನೋ ಮಾತಾಡೆ? ಅಯ್ಯ ಬಂಗಾರಿ ಬಂದವಳೆ, ಸರೋಜಿ ಇಲ್ಲೇ ಅವಳೆ. ಬಂಗಾರಿಗೆ ಏನೋ ಮಗಳಕ ಶ್ರೀಮಂತ ಮಾಡಿಲ್ಲ ಅಂತ ನಿಮ್ಮ ಅಪ್ಪನ ಮೇಲೆ ಜಗಳ ಮಾಡಕ ಕಾಯ್ಕೊಂಡು ಕೂತವಳೆ. ಅಯ್ಯೋ ತೀಮಂತ ಮಾರಲ್ಲಮ್ಮ ಪಾಪ, ಯಾಕೆ ಮಾರಲ್ಲ ನೀನು? ಅಯ್ಯ ಮಾಡೋಣ ಇರುವ, ಚೈತನ್ಯದ ಮದುವೆ ಬೇರೆ ಬಂತ, ಮಾಡೋಣ ಸಿಂಪಲ್ ಆಗಿ ಮಾಡೋಣ, ಮನೆ ಮಂದಿ ಮಟ್ಟಕ ಮಾಡ್ಕೊಳ್ಳೋಣ ಸಾಕು. ಅಯ್ಯೋ ಊರೆಲ್ಲಾನು ಕರ್ತು ಊಟ ಹಾಕ್ರತ್ತೆ, ನಿಮ್ಮ ಹತ್ರ ದುಡ್ಡಿಲ್ಲ. ಓ ನೀನೋಳ ಚೆನ್ನಾಗಿ ಹೇಳ್ತೀಯಲ್ಲ, ಪಕ್ಕತ್ತಿ ಬಂಗಾರದ ಕತ್ ಕೈ ಕಣಕತ್ತದ. ಇವಾಗ ಚೈತನ್ಯದ ಮದುವೆ ಬೇರೆ ಹತ್ರಕ್ಕೆ ಬಂತು, ನಾವಾಗ ಒಂದು ಫಂಕ್ಷನ್, ಇವಾಗ ಏನು ಒಂದು ಫಂಕ್ಷನ್. ಲಮ್ಮ ನೋಡು ಬನ ಮೇಡವನ್ನು ಮಾತಾಡು. ಏನಿಲ್ಲಪ್ಪ ರಘು, ನಂಗೆ ಯಾಕೋ ಈ ನಡುವೆ ಆರೋಗ್ಯ ಸರಿ ಇಲ್ಲ. ಹೌದಾ ಅತ್ತೆ, ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ರಿ. ಇವಾಗ ಚೈತನ್ಯ ಅವ್ರ ಮದುವೆ ಆತರ ಹುಡುಗನ ಡಾಕ್ಟರ್ ತಾನೆ, ಅವ್ರಿಗೆ ಹತ್ರ ತೋರ್ಸ್ಕೊಬೇಕಂತಿರ್ತಾನೆ, ನಿಮ್ಗೆಲ್ಲ ಫ್ರೀ. ಅಯ್ಯೋ ಅಲ್ಲಿ ಗಂಟೆ ಹೋಗೋದೇನೋ ಮದ್ದು ಇಲ್ಲೇ ಅದೇ. ಆ ಮದ್ದು ತಿಂದ್ರೆ ಸರೋತದೆ. ಇಲ್ಲ ಅದೇ. ಏನ್ ಮದ್ದತ್ತೆ? ನೋಡಪ್ಪ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಳ್ಸಕ್ರೆ, ಒಣಕೊಬ್ಬರಿ, ಆಮೇಲೆ ಬಾಳೆಹಣ್ಣು, ಕಿತ್ಳೆಹಣ್ಣು, ಸೇವಕಾಯಿ, ಇನ್ನೂ ಏನೇನೋ ಹಣ್ಣು ತಕೊಂಬ. ಆಮೇಲೆ ಜಿಲೇಬಿ, ಜಾಂಗೀರು, ಆಮೇಲೆ ಒಂದು ರೇಷ್ಮೆ ಸೀರೆ. ಏನಕ್ಕತ್ತೆ ಇವೆಲ್ಲ? ನೀನು ಯಾರ ಕತ್ತೆ? ಯಾರು ತಂದ್ಕೊಡ್ತಾ ಇರೋದು? ಯಾರು ಯಾಕೆ ತಂದ್ಕೊಡ್ತಾರೆ? ನೀನು ನಂಗೆ ಇಷ್ಟು ತಂದ್ಕೊಡ್ಬೇಕು. ಇದೇನತ್ತೆ ಇಷ್ಟು ಲಿಸ್ಟ್ ಹೇಳ್ಬಿಟ್ರಲ್ಲ? ಅಳಿನಾದನು ಅತ್ತೆ ಕಾಯಿ ಇವೆಲ್ಲ ತಂದ್ಕೊಡ್ಬೇಕು. ಹೆಣ್ಣು ಕೊಟ್ಟವರು ಕಣ್ಣು ಕೊಟ್ಟಂಗೆ, ಆಯ್ತಾ? ಇವೆಲ್ಲ ತಕೊಂಬ. ಅದೇ ಅಮ್ಮ. ನಂಗೆ ಈ ನಡುವೆ ಆರೋಗ್ಯ ಬೇರೆ ಸರಿ ಇಲ್ಲ. ನೀನು ಇವೆಲ್ಲ ತಂದ್ಕೊಟ್ಟಿದ್ಯಾ ಅಂತಂದ್ರೆ ನನ್ಗೆ ಆರೋಗ್ಯ ಸರೋತದಂತೆ. ಕಾಸು ಎಷ್ಟೆತ್ಕೊಂಡ್ಬಂದಿದ್ಯಾತೆ? ಯಾರು ಕಾಸು ಎತ್ಕೊಂಬರೋದು? ನೀವೇ ಇವೆಲ್ಲ ತರ ಕಾಸು ಕೊಡ್ಬೇಕು ತಾನೆ ನಂಗ? ನಾನ್ ಕಾಸು ಕೊಡಂಗಿಲ್ಲಪ್ಪ. ನಾನ್ ಕಾಸು ಕೊಟ್ಟು ತಂದ್ಕೊಡಂಗಿದ್ರೆ ಮನೆಗೆ ತರ್ಸ್ಕೊಂತ ಇದ್ನಿ. ಇಲ್ಲಿಗೆ ಬನ್ನಿ, ಅಳಿನಾದನು ತಕೊಡ್ಬೇಕಂತೆ. ಅಯ್ಯೋ ಅತ್ತೆ, ನಂಗ ಸಂಬಳ ಬಂದಿದ್ದಾಯ್ತು, ಖರ್ಚಾಗೋಗಿದ್ದು ಆಯ್ತು ಅತ್ತೆ. ನಮ್ಕ 108 ತಾಪತ್ರಗಳಿರ್ತವೆ. ಇವು ಎಲ್ಲ ತಗೊಂಬರ್ಬೇಕಂದ್ರೆ ಒಂದು 25-30 ಸಾವಿರ ಬೇಕು. ನಾನು ಎಲ್ಲಿಂದ ತರ್ಲತ್ತೆ? ಇದೆ ಬಿಡುವಾಗ ತಾತಿ ಕಿಡಿಯಲ್ಲ. ಒಂದು 2 3 4 10 ಇಕ್ಕಿದಲ್ಲ, ಅದಕ್ಕೆ ತಗೊಂಬಂದ್ ಕೊರ. ಏಯ್ ಎಲ್ಲೈತೆ ದುಡ್ಡು? ಬಂದು ಸಂಬಳ ಎಲ್ಲ ಖರ್ಚಾಗೋಗಿಲ್ಲ, ಚೀಟಿಕ ಅದಕ್ಕ ಇದಕ್ಕ ಅಂತ. ಮನೆಗೆ ಹೆಣ್ಣು ಮಗು ಐತೆ, ಅದಕ್ಕೆ ಒಡಬೇಕು. ಒಂದು ಟ್ರೈನಿಂಗ್ ಮುಗಿದ್ರೆ ಅವರು ಕಾಸು ಎಷ್ಟು ಕೇಳ್ತಾರೋ ಏನೋ ಗೌರ್ಮೆಂಟ್ ಕೆಲಸ ಕೊಡಕ್ಕೆ, ಅದಕ್ಕೆಲ್ಲ ಕುಡಿಕೊಳ್ಳೋದು ಬೇಡ. ಅಯ್ಯೋ ತಡಿ ನಿಂಗೆ ಓತಾಳೆ ಇನ್ನ ನೇತು ಹತ್ತದಕ್ಕೆ ಎಲ್ಲ ಕುರಿಕನ. ಇವಾಗ ನಮ್ಮ ಲಮ್ಮನ್ಕ ಒಂದು 50 ರೂಪಾಯಿ ತೊತ್ತು ದಾತಿ ದೋರಂಬಿ ಬಡಾಮಿ ಎಲ್ಲ ತಗೊಂಬಂತರು. ನಮ್ಮ ಲಮ್ಮನ್ಕ ಯಾತ ಏನು ಆರೋಗ್ಯ ಬಾಧ್ಯ ಇಲ್ಲಂತೆ ಪಾಪ. ಅತ್ತೆ ಮುಂದಿನ ತಿಂಗಳು ಸಂಬಳ ಬಂದಾಗ ಗ್ಯಾರಂಟಿ ಕೊಡ್ತೀನತ್ತೆ. ಈ ಸದ್ಯಕ್ಕೆ ನಾನೇನು ಕೇಳ್ಬೇಡತ್ತೆ, ನಮ್ದೇ ಆದ ತಾಪತ್ರಗಳು ದಂಡಿಗವೆ. ಈ ಸದ್ಯಕ್ಕೆ ಸುಮ್ಮನೆ ಇದ್ಬಿಡತ್ತೆ. ನೋಡಪ್ಪ ಅದೆಲ್ಲ ಆಗಲ್ಲ. ಮುಂದಿನ ತಿಂಗಳು ಸಂಬಳ ಬರೋರ್ಗೂ ನಾನು ಇರ್ತೀನೋ ಓದ್ತೀನೋ ಅದೆಲ್ಲ ಕತೆ ಬೇಡ. ಇವಾಗ ಸರಸ್ವತಿ ಹೇಳ್ತಾಳಲ್ಲ ಮನೆಗೆ ದುಡ್ಡದೆ ಅಂತ. ಅತ್ತೆ ಅವಳು ಯಾವಾಗೋ ನೋಡಿರೋದತ್ತೆ, ಇವಾಗ ಹೇಳ್ತಾಳೆ. ಯಾವಾಗ ನೋಡಿರೋದ? ಅಲ್ಲ ನಾನು ಬೆಳಗ್ಗೆ ನೋಡಿನಿ ನಾನು. ನೀನ್ ಯಾಕಂತ ಹೇಳಲ್ಲ? ಎಲ್ಲ ಎತ್ಕೊಂಡೋಗಿ ಚೀಟಿ ಕಟ್ಬಿಟ್ಟೆ. ಇಲ್ಲ ಚೀಟಿ ಕಟ್ಟಿದ್ದೀನಿ. 5 ಲಕ್ಷ ರೂಪಾಯಿ ಚೀಟಿ ಹಾಕಿದ್ದೀನಲ್ಲ. ಅತ್ತೆ ನೀನು ಅರ್ಥ ಮಾಡ್ಕೊಬೇಕತ್ತೆ. ನಮ್ಮನೆಗ ಬೆಳೆಕಾಳಿದ್ರೆ ಎಣ್ಣೆ ಇರಲ್ಲ, ಎಣ್ಣೆ ಇದ್ರೆ ತರಕಾರಿ ಇರಲ್ಲ. ನಾವು ತಾಪತ್ರಗಳಾಗಿದ್ದಿರತ್ತೆ. ಇಷ್ಟು ತಗೊಂಬರ್ಬೇಕಂದ್ರೆ ಜಾಸ್ತಿ ದುಡ್ಡು ಬೇಕು. ನಮ್ಮ ಹತ್ರ 1 ರೂಪಾಯಿ ಇಲ್ಲತ್ತೆ. ಮುಂದಿನ ತಿಂಗಳು ಸಂಬಳ ಬಂದಾಗ ನೋಡ್ತೀನಿ, ನೋಡ್ಬಿಟ್ಟು ಅಡ್ಜಸ್ಟ್ ಮಾಡಿ ತಂದ್ಕೊಡ್ತೀನಿ. ಈ ತಿಂಗಳು ತಡ್ಕೊಂಬಿಡತ್ತೆ. ಅಯ್ಯೋ ನಮ್ಮನೆಗ ಬೆಳೆಕಾಳು, ಟಮಾಟ, ಆಲೂಗಡ್ಡೆ, ಈರುಳ್ಳಿ, ಎಣ್ಣೆ ಎಲ್ಲ ಅದೇ. ನಾವೇ ಉಪ್ಪಿಟ್ಟು ಮಾಡಕ್ಕ ನಾವೇ, ತ್ಯಾಳ್ಗೆ ಮಾಡಕ್ಕ ತ್ಯಾಳ್ಗೆ ಎಲ್ಲ ಅದೇ. ಇಲ್ಲ ಅಂತ ಯಾಕೆ ಹೇಳಿ ನೀನು? ನೋಡಪ್ಪ ಅದೆಲ್ಲ ನಂಗೆ ತಿಳಿದು. ನೀನು ನಂಗೆ ಇಷ್ಟು ತಂದ್ಕೊಡ್ಬೇಕು, ಆಯ್ತಾ? ನಾನು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಅಳಿನಾದನು ಅತ್ತೆಕ ಇಷ್ಟು ತಂದ್ಕೊಡ್ಬೇಕು, ಆಯ್ತಾ? ಸೀರೆ ಬೇಡ, ಸೀರೆಗಳು ನನ್ನ ಹತ್ರ ದಂಡಿಗವ್ವೆ, ಬಿಟ್ಟಾಕು. ಈ ಹಣ್ಣು ಹಂಪ್ಲುಗಳು ಆಮೇಲೆ ಇವೆಲ್ಲನೂ ತಕೊಂಬ. ನಾಳೆ ಇಷ್ಟೊತ್ತಿಗೆ ಬಂದು ಈಸ್ಕೊಂಡು ಹೋಗ್ತೀನಿ, ತಕೊಂಬ. ಸರಿ ಸರಸ್ವತಿ ಓದ್ತೀನಿ ನಾನು. ತಕೋದನು ಅಲ್ಲಮ್ಮ, ನೀನು ತಿರುಪಿ ಬರ ನೀನು. ನಾನೇ ಎಕ್ಕಮಚ್ಚಿನಿ, ತಳೆ ಮೇಲೆ ಇಕ್ಕೊಂಡು ಎಕ್ಕಮಚ್ಚಿನಿ, ಆಯ್ತಾ? ತಕೋತಾನು ಹೋಗು. ಸರಿ ಆಯ್ತು. ಇಷ್ಟು ತಕೊಂಬಂದು ಇಕ್ಕಿರಪ್ಪ ರಘು. ನೀವು ನಮ್ಮ ತತಮತನು ನೋಡ, ಇವಾಗ ಹೋಯ್ತು ಆ ತತಮನ್ನ ತುತ್ತಡೋಗು. ಬೆಳ್ದೈತೆ ನಾನು ಅಮ್ಮನ ಕೊಪ್ಪುತ್ತೀನಿ, ಇಲ್ಲಾಂದ್ರೆ ಇವಾಗ ತೊಪ್ಪಿತೀನಿ ಹೋಗು. ಬಾಯಿ ಮುಚ್ಕೊಂಡಿರ್ಬೇಕು ಸರಸ್ವತಿ. ಎಲ್ಲಿಂದ ತರಲಿ ದುಡ್ಡು? ಏನು ಡ್ರೈ ಫ್ರೂಟ್ಸ್ ಅಂತಂದ್ರೆ ಸುಮ್ಮನೆ ಆಗುತ್ತಾ? ಎಲ್ಲಿಂದ ತರಲಿ ದುಡ್ಡು?
ಯಾರು ಕೊಡ್ತಾರೆ? ತಿಂಗಳು ಸಂಬಳ ಬರಬೇಕು, ಚೀಟಿಗಳು ಅದು ಇದು, ಮನೆಗೆ ರೇಷನ್ ಎಲ್ಲ ಇದಕ್ಕೆ ಅಡ್ಜಸ್ಟ್ ಆಗೋತೈತೆ. ಏನ್ ನಿಮ್ಮ ಅಪ್ಪನವ್ರ ಹತ್ರ ದುಡ್ಡಿಲ್ಲ? ಕೊಳಿತೈತೆ ಹಂಗೆ? ಏನು ಅಷ್ಟು ಮಾತ್ರ ಗೊತ್ತಾಗಲ್ಲ? ನನ್ನ ಹತ್ರ ಕೇಳ್ಬೇಕಾ? ಅಯ್ಯ ನೀನು ಬಾಯ್ತು ಅಮ್ಮನ ಆತ ಏನ ಬಂದಿಡೋದು ನಿಂತ ನೋಗ ಅಯ್ಯಮ್ಮನ ಯಾವತ್ತಣ ಅಲ್ಲಿ ಬನ್ನಿ ನಂಗೆ ಇದು ತೋರು ಅದು ತೋರು ಅಂತ ತೇಳವಳೆ. ಯಾವತ್ತಣ ಅಲ್ಲಿ ಇವತ್ತೇನ ಬನ್ನವಳೆ ತೇಳವಳೆ ತೋರು ತಂದ ಏನಾಗಬೇಕು? ಸರಿ, ಪಂಡಿತ್ರಂಗದಾಗ ಏನ್ ಸಿಗ್ತದೋ ಅದೆಲ್ಲ ತಕೊಂಬಂದು ಕೊಟ್ಟಿರ್ತೀನಿ, ಎತ್ಕೊಂಡು ಕೊಟ್ಬಿಟ್ಟು ನಿಮ್ಮ ಅಮ್ಮನ್ಗ. ಪುನೀತ್ ಅವರು ಅಂದಾಗ ದಯ್ಯಪ್ಪ ತಿತ್ತದ ಹಾ, ಸಿಗ್ತದೆ. ಇವನಿಗೆ ಏನ ಬಂದಿಡೋದು? ಅಪ್ಪ ನಾನು ತೇಣ ಕೇಳು. ನಮ್ಮ ಅಮ್ಮನ ಆಮೇಲೆ ನಿನ್ ಕತೆ ಆತಡನೆ ಪಿತಾಳೆ ಏನಾನ ಮಾರ್ಕೊ ಹೋಗು, ನಾನು ತೇಳಬೇಕು. ಏನು ನಮ್ಮ ಮುದ್ದು ಬಂಗಾರಿ ಇವತ್ತಿಷ್ಟು ಜೋರಾಗಿ ಮಾತಾಡ್ತದೆ? ಏನ್ ಮಾತಾಡ್ಬೇಕು? ಏನ್ ಹೇಳಮ್ಮ, ಏನ್ ಹೇಳು? ಕರೆಕ್ಟ್ ಆಗಿ ಹೇಳ್ತೀನಿ. ಮುಂದುವರಿಯುವುದು